ಪ್ರತಿಯೊಬ್ಬರ ಜೀವನ ಅಮೂಲ್ಯವಾದದ್ದು. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಈ ಪವಿತ್ರವಾದ ಮಾನವ ಜನ್ಮದಲ್ಲಿ ಪ್ರತಿಯೊಬ್ಬರ ಜೀವನ ಅಮೂಲ್ಯವಾದದ್ದು. ಅದನ್ನು ಅರಿತು ನಡೆದರೆ ಪ್ರತಿಯೊಬ್ಬರ ಜೀವನವು ಸಾರ್ಥಕವಾಗುತ್ತದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ರಾಜ್ಯಸಭಾ ಸದಸ್ಯರು ಪದ್ಮವಿಭೂಷಣ ಪುರಸ್ಕೃತರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕರೆ ನೀಡಿದರು. ದಿನಾಂಕ 20/5/2024ರಂದು ಅವರ ದಿವ್ಯ ದರ್ಶನ ಪಡೆಯಲು ಆಗಮಿಸಿದ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ನಡೆದ 1749ನೇಯ ಮಧ್ಯವರ್ಜನ ಶಿಬಿರದ ನವಜೀವನ ಸದಸ್ಯರಿಗೆ ಆಶೀರ್ವದಿಸಿ ಮಾತನಾಡುತ್ತಾ, ಕುಡಿತ ಸೇರಿದಂತೆ ಇನ್ನಿತರ ದುಶ್ಚಟಗಳು ಕುಟುಂಬದಲ್ಲಿ ಅಶಾಂತಿ, ಕಲಹಗಳಂತಹ ಕೆಟ್ಟ ಘಟನೆಗಳನ್ನು ಉಂಟು ಮಾಡಿ ಮಾನವನ ಅವನತಿಗೆ ಕಾರಣವಾಗುತ್ತವೆ. ಆದ್ದರಿಂದ ದುಶ್ಚಟಕ್ಕೆ ಅಂಟಿಕೊಂಡ ಪ್ರತಿಯೊಬ್ಬರೂ ಆ ಚಟಗಳನ್ನು ತ್ಯಜಿಸಿ ಸುಖಮಯವಾದ ಸಂಸಾರವನ್ನು ನಡೆಸಿ ಆ ಪರಮಾತ್ಮನ ಒಲುಮೆಗೆ ಪಾತ್ರರಾಗಬೇಕು ಮತ್ತು ನಿಮ್ಮ ಜೀವನದಲ್ಲಿ ಆದರ್ಶಮಯವಾಗಿ ಬದುಕಲು ನಿರ್ಧರಿಸಬೇಕು ಎಂದು ತಿಳಿ ಹೇಳಿದರು. ನಂತರ ನವಜೀವನ ಸಮಿತಿಯ ಸದಸ್ಯರುಗಳ ಕುಟುಂಬದೊಂದಿಗೆ ಮಾತನಾಡ್ತಾ, ನಿಮ್ಮ ಮನೆಯವರೆಲ್ಲರೂ ಕ್ಷೇತ್ರಾಧಿಪತಿ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಅವರೆಲ್ಲರೂ ಅವರವರ ದುಶ್ಚಟಗಳನ್ನು ಬಿಟ್ಟು ಅವುಗಳಿಂದ ಮುಕ್ತಿ ಪಡೆದದ್ದು ಅವರ ಪೂರ್ವ ಜನ್ಮದ ಸೌಭಾಗ್ಯ. ಅವರು ತೆಗೆದುಕೊಂಡ ಈ ಒಂದು ನಿರ್ಧಾರವೇ ನಿಮ್ಮ ಬದುಕಿನ ಯಶಸ್ಸಿಗೆ ಕಾರಣವಾಗಲಿದೆ ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲಿರಲಿದೆ. ಇನ್ನು ಮುಂದೆ ಯಾವತ್ತಿಗೂ ಕೂಡ ಯಾರೂ ಕೂಡ ದುಶ್ಚಟಗಳತ್ತ ಮುಖ ಮಾಡಬೇಡಿ ಎಂದು ಕಿವಿ ಮಾತು ಹೇಳಿ ಆಶೀರ್ವದಿಸಿದರು. ನೀವೆಲ್ಲರೂ ಇಷ್ಟು ಹಸನ್ಮುಖಿಯಾಗಿರುವುದನ್ನು ನೋಡಿದರೆ ಗೊತ್ತಾಗುತ್ತೆ, ನಿಮ್ಮವರನ್ನ ಸಂಪೂರ್ಣವಾಗಿ ಅವರಲ್ಲಿನ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಸುಖದಿಂದ ಸಂಸಾರ ಮಾಡುತ್ತಿದ್ದಾರೆ ಅನ್ನೋದು ತಿಳಿಯುತ್ತಿದೆ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಈ ಸಂದರ್ಭದಲ್ಲಿ ನವಜೀವನ ಸಮಿತಿಯ ಸದಸ್ಯರು ಹಾಗೂ ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ನಡೆದ 1749ನೇಯ ಮಧ್ಯವರ್ಜನ ಶಿಬಿರದ ರೂವಾರಿಗಳಾದ ಶ್ರೀಯುತ ಶಂಕರಗೌಡ ಚನ್ವೀರ್ ಅವರು ನಮ್ಮ RD ನ್ಯೂಸ್ ಜೊತೆ ಮಾತನಾಡಿ, ಕ್ಷೇತ್ರವು ರಾಜ್ಯದ ಹಲವಾರು ಕಡೆಗಳಲ್ಲಿ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸಿ ಕುಡಿತದ ಚಟಕ್ಕೆ ಅಂಟಿಕೊಂಡಿದ್ದು ಬೀದಿ ಪಾಲಾದ ಅದೆಷ್ಟೋ ಕುಟುಂಬಗಳು ಇವತ್ತು ಶ್ರೀ ಮಂಜುನಾಥ ಸ್ವಾಮಿಯ ದಯೆಯಿಂದ ಅವರವರ ಕುಟುಂಬದಲ್ಲಿ ಸುಖವಾಗಿ ಮತ್ತು ಸಮಾಜದಲ್ಲಿ ಗೌರವದಿಂದ ಬಾಳುತ್ತಿದ್ದಾರೆ. ಇಂತಹ ಪುಣ್ಯದ ಕಾರ್ಯಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮಾಡುತ್ತಿದೆ ಎಂದು ಶ್ರೀ ಕ್ಷೇತ್ರದ ಸಮಾಜಮುಖಿ ಕಾರ್ಯಗಳನ್ನು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಇನ್ನೋರ್ವ ನವಜೀವನ ಸಮಿತಿ ಸದಸ್ಯ ಶ್ರೀ ಸುಭಾಸ್ ಕಂಬಾಗಿ ಸೇರಿದಂತೆ ನವಜೀವನ ಸಮಿತಿಯ ಕುಟುಂಬ ವರ್ಗದವರು ಪೂಜ್ಯರ ದರ್ಶನದ ಸುವರ್ಣ ಗಳಿಗೆಯ ಶುಭ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಮತ್ತು ಕ್ಷೇತ್ರದ ಜಾಗೃತಿ ಸೌಧದಲ್ಲಿ ಜರುಗುವ 224ನೇಯ ವಿಶೇಷ ಮಧ್ಯವರ್ಜನ ಶಿಬಿರಕ್ಕೆ ಭೇಟಿ ನೀಡಿ ಆ ಶಿಬಿರವನ್ನು ವೀಕ್ಷಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಗಳಾದ ಶ್ರೀಯುತ ಮಾಧವಗೌಡ ಮತ್ತು ಶಿಬಿರಾರ್ಥಿಗಳಾದ ಶ್ರೀಯುತ ನಂದಕುಮಾರ್ ಈ ಸಂದರ್ಭದಲ್ಲಿ ವಿಶೇಷ ಶಿಬಿರ ಕುರಿತು ನವಜೀವನ ಸಮಿತಿ ಸದಸ್ಯರಿಗೆ ಮಾಹಿತಿ ನೀಡಿದರು. ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೊರಟ 1749ನೇಯ ನವಜೀವನ ಸಮಿತಿ ಸದಸ್ಯರು ಎಂಬ ಶೀರ್ಷಿಕೆಯಡಿ ನಿನ್ನೆ ದಿನಾಂಕ 19/5/2024ರಂದು ಈ ಕುರಿತು ನಮ್ಮ RD ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ್ದನ್ನು ಇಲ್ಲಿ ನಾವು ಸ್ಮರಿಸಬಹುದಾಗಿದೆ. ವರದಿಗಾರ ಸುರೇಶ್ ಜಾಮಗೌಡ, RD ನ್ಯೂಸ್, ಬಬಲೇಶ್ವರ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಮನದಲ್ಲಿ ನೆನೆಸುತ್ತಾ 1749ನೇಯ ಶಿಬಿರಾರ್ಥಿಗಳನ್ನು ಕರೆಕೊಂಡು ಕ್ಷೇತ್ರಕ್ಕೆ ಬಂದಿದ್ದು ಪೂಜ್ಯರು ಅದನ್ನು ನೋಡಿ ಸಂತೋಷಪಟ್ಟರು. ಅದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ. ಇನ್ನು ಮುಂದೆ ದುಶ್ಚಟವನ್ನು ಮಾಡಲು ಬಾರದೆಂದು ಪೂಜ್ಯರು 4 ಅವರ ಅಮೃತವಾಣಿಯಿಂದ ನಮಗೆ ತಿಳಿಸಿ ಹೇಳಿದರು. ಇದನ್ನು ಹೇಳಿದ ಪೂಜ್ಯರಿಗೆ ಧನ್ಯವಾದಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯರು ಎಲ್ಲರಿಗೂ ಆಶೀರ್ವಾದ ಹೇಳಿದಂತೆ ಎಲ್ಲರೂ ಅದನ್ನು ಪಾಲಿಸಬೇಕಂತ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಪೂಜ್ಯರು ಹೇಳಿದ್ದನ್ನು ಯಾರೂ ಚಾಚು ತಪ್ಪದೆ ಪಾಲಿಸಬೇಕು, ಯಾರೂ ಅದನ್ನು ಮರಿಬಾರ್ದಂತ ಕೇಳ್ಕೊಳ್ತಾ, ಪೂಜಾರಿಗೆ ಅದೊಂದು ಅವರೊಂದು ಒಳ್ಳೆ ಅದನ್ನು ಮರೆತ್ರೆ ಅವ್ರ ಗೌರವ ಕಳೆದಂಗೆ ಅದನ್ನು ಒಂದು ವೇಳೆ ಅವ್ರ
ಪಾಲಿಸಿದ್ರಂದ್ರೆ ಅವ್ರ ಗೌರವ ಉಳಿಸಿದಂಗೆ ಇದನ್ನ ಹೇಳಿ